ಹೊಸ ವರ್ಷದ ಹಿನ್ನೆಲೆ ಪ್ರವಾಸಿ ತಾಣಗಳೀಗ ತುಂಬಿ ತುಳ್ಕೋದಕ್ಕೆ ಶುರು ಮಾಡಿರುವಂಥದ್ದು. ನಾವೀಗ ವಿಜಯಪುರದ ಸುಪ್ರಸಿದ್ಧ ಗೋಳಗುಮ್ಮಟದ ಎದುರಿಗಿದ್ದೇವೆ. ಹಿಂದಿನ ದೃಶ್ಯಾವಳಿಗೆ ನೋಡ್ಬೋದು ಎಷ್ಟೊಂದು ಸಂಖ್ಯೆಯಲ್ಲಿ ಏನಂತಂದರೆ ಇಲ್ಲಿ ಜನ ಬಂದಿದ್ದಾರೆ ಅನ್ನೋದು. ಅದರಲ್ಲೂ ಶಾಲಾ ಮಕ್ಕಳು ಅಂದರೆ ಸಾಲ ಒಂದಿಷ್ಟು ರಜೆಗಳಿದ್ದು ಕ್ರಿಸ್ಮಸ್ ಆದ ಬಳಿಕ ಅದನ್ನು ನೋಡ್ತಾ ಇದ್ದರೆ ಈಗ ಶಾಲಾ ಮಕ್ಕಳು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಫ್ಯಾಮಿಲಿಗಳು ಕೂಡ ಇಲ್ಲಿ ಏನಂತಂದರೆ ಈ ಗೋಳಗುಮ್ಮಟದ ವೀಕ್ಷಣೆಗೆ ಬರ್ತಾ ಇದೆ. ಅದರಲ್ಲೂ ಸಹ ಹೊಸ ವರ್ಷ ಅಂದಾಗ ಆ ಹರ್ಷ ಡಬಲ್ ಆಗುತ್ತೆ, ಆ ಸಂತೋಷ ಡಬಲ್ ಆಗುತ್ತೆ. ಮತ್ತೊಂದು ಕಡೆಗೆ ಇಲ್ಲಿ ಬಂದಂಥ ಪ್ರವಾಸಿಗರು ಈ ಹೊಸ ವರ್ಷದ ಆಚರಣೆಗೆ ಯಾವ ರೀತಿಯಾಗಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಹೊಸ ವರ್ಷದ ಆಚರಣೆ ಹೆಂಗೆ ರೆಡಿ ಆಗಿದ್ದೀರಿ? ಸರ್, ನಾವು ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಮಾವಿನಕಟ್ಟೆ ಗ್ರಾಮದಿಂದ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸವಾಗಿ ಬಂದಿದ್ದೇವೆ. ಮಕ್ಕಳಿಗೆ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂತಹ ಗೋಳಗುಮ್ಮಟವನ್ನು ತೋರಿಸ್ಲಿಕ್ಕೆ ಇಲ್ಲಿ ಮಕ್ಕಳಿಗೆ ಹೊಸ ಸಮಯದಲ್ಲೇ ಮಕ್ಕಳು ಇದನ್ನೆಲ್ಲ ನೋಡ್ತಾರೆ. ಇನ್ನೂ ಖುಷಿ ಡಬಲ್ ಅಲ್ಲ. ಹೊಸ ವರ್ಷದ ಆಚರಣೆ ಪ್ರಯುಕ್ತ ಇದನ್ನು ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ 2 ಸರಿ ಉತ್ಸಾಹವನ್ನು ಕೊಡ್ತೀವಿ ಸರ್. ನಾವು ಹೊಸ ವರ್ಷದ ಆಚರಣೆ ಒಂದು ಮತ್ತು ಐತಿಹಾಸಿಕ ಹಳೆ ವರ್ಷ ಹೋಗ್ತಾ ಇದೆ ಮತ್ತು ಹೊಸ ವರ್ಷ ಬರ್ತಾ ಇದೆ, ಅವೆರಡು ಸಮ್ಮಿಲನಕ್ಕೋಸ್ಕರ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೀವಿ ಸರ್. ಮೇಡಮ್, ಈ ಹೊಸ ವರ್ಷ ಆಚರಣೆ ಹೆಂಗೆ ಮಾಡ್ತೀರಿ ನಿಮ್ಮ ಕಡೆ ಎಲ್ಲ? ಹೆಂಗೆ ಮನೆಯಲ್ಲೇ ಕೇಕ್ ಮಾಡ್ತೀರಾ, ಹೊರಗಡೆ ಹೋಟೆಲ್ಗೆಲ್ಲ ಹೋಗೋದಾ, ಹೆಂಗೆ? ಇಲ್ಲ ಸರ್, ನಾವೆಲ್ಲ ಮನೆಯಲ್ಲೇ ಮಾಡ್ತೀವಿ. ಯಾಕೆಂದ್ರೆ ನನ್ನ ಮಗಂದು ಕೂಡ ಅವತ್ತು ಬರ್ತಡೇ ಇದೆ, ಹಾಗಾಗಿ ನಾವು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತೀವಿ. ಮಗನೇ ನಮ್ಮ ಕಡೆಯಿಂದ ಹ್ಯಾಪಿ ಬರ್ತ್ಡೇ. ಅದ್ರ ಜೊತೆಗೆ ಈ ವರ್ಷ ನಾವು 2025-26ನೇ ಸಾಲಿನಲ್ಲಿ ನಮ್ಮ ಮಾವಿನಕಟ್ಟೆ ಗ್ರಾಮದಿಂದ ನಮ್ಮ ಮಕ್ಕಳನ್ನ ನಾವು ಪ್ರವಾಸ ಕರ್ಕೊಂಡು ಬಂದಿದ್ದೀವಿ. ಅವ್ರಿಗೂ ಕೂಡ ಹೊಸ ವರ್ಷದ ಎಂಜಾಯ್ಮೆಂಟ್ ಸಿಗಲಿ ಅಂತ ಹೇಳ್ಬಿಟ್ಟು ನಮ್ಮ ಟೀಚರ್ಸು ನಾವೆಲ್ಲ ಖುಷಿಯಿಂದ ಎಂಜಾಯ್ ಮಾಡಲಿ, ಹಳೆ ವರ್ಷಕ್ಕೆ ಮುಕ್ತಾಯ ಹೇಳಿ ಹೊಸ ವರ್ಷವನ್ನು ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಹೊಸ ವರ್ಷದ ತಯಾರಿ ಅಂತಂದರೆ ನಾವು ಶೈಕ್ಷಣಿಕ ಪ್ರವಾಸ ಮಕ್ಕಳನ್ನು ಕರೆದುಕೊಂಡಿರೋ ಶೈಕ್ಷಣಿಕ ಪ್ರವಾಸವನ್ನು ಕರೆದುಕೊಂಡು ಬಂದಿರೋದ್ರ ಮೂಲಕ ಮಕ್ಕಳಿಗೆ ಮತ್ತೆ ಅಲ್ಲಿ ಹೋಗಿ ನಾವು ಹೊಸ ವರ್ಷದ ತಯಾರಿ ಮಾಡಿಕೊಂಡಿದ್ದೀವಿ. ಹಳೆ ವರ್ಷದ ಕಹಿ ನೆನಪುಗಳನ್ನು ನಾವು ಮರೆಮಾಚಿ ಹೊಸ ನೆನಪುಗಳನ್ನು ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಶೈಕ್ಷಣಿಕ ಪ್ರವಾಸವನ್ನು ಕರೆದುಕೊಂಡಿದ್ದೀವಿ. ಮೇಡಮ್, ಹೆಂಗೆ ಈ ಹೊಸ ವರ್ಷ ಅಂದ ತಕ್ಷಣ ಹೆಂಗೆ ಆಚರಣೆ ಮಾಡ್ತೀರಿ, ಹೆಂಗೆಲ್ಲ ಮಾಡ್ತೀರಾ? ಹೋಟೆಲ್ಗಳಿಗೆ ಹೋಗ್ತೀರಾ? ಮಕ್ಕಳೆಲ್ಲ ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಮಕ್ಕಳೆಲ್ಲ ಕೇಕ್ ತಗೊಂಬಂದು ಸ್ಕೂಲಲ್ಲೇ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಈ ವರ್ಷ ಇಲ್ಲಿರೋದ್ರಿಂದ ಇಲ್ಲೇ ಜಾಸ್ತಿನೇ ಸೆಲೆಬ್ರೇಟ್ ನಾಳೆ ತುಂಬಾ ಖುಷಿ ಆಗ್ತಿದೆ. ಇದು ಒಂಥರ ಈಗ ಹೊಸ ವರ್ಷ, ಅದರಲ್ಲೂ ಕೂಡ ಐತಿಹಾಸಿಕ ಗೋಳಗುಮ್ಮಟ ನೋಡ್ಲಿಕ್ಕೆ ಬಂದಿದ್ದೀರಿ, ಖುಷಿ ಡಬಲ್ ಅಲ್ಲ? ಖುಷಿ ಡಬಲ್. ಮತ್ತೆ ಸರ್, ನಾಳೆ ನಾವು ಫುಲ್ ಪಾರ್ಟಿ ಇಲ್ಲೇ ಮಾಡ್ಕೊಂಡು ಹೋಗ್ತಿದೀವಿ. ನಮ್ಮ ಮಕ್ಕಳಿಗೆಲ್ಲ ಈಗ ಹಳೆ ಎಲ್ರಿಗೂ ಕೂಡ ಹೋಲ್ಸಲ ಹ್ಯಾಪಿ ನ್ಯೂ ಇಯರ್ ಹೇಳ್ತಿದೀವಿ ಸರ್. ನಮ್ಮ ಮಕ್ಕಳು ಕರ್ಕೊಂಡ್ ಬಂದಿದೀವಿ ಶಾಲೆಯಿಂದ. ಆ ಮಕ್ಕಳು ತುಂಬಾ ಖುಷಿಯಾಗಿದ್ದಾರೆ. ಅದನ್ನ ನೋಡಿ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ. ಮತ್ತೆ ನ್ಯೂ ಇಯರ್ ಇವತ್ತೇ ಬಂದಿರೋದ್ರಿಂದ ಸೆಲೆಬ್ರೇಷನ್ ಇಲ್ಲೇ ಮಾಡ್ಕೊಂಡು ಹೋಗ್ತಿದೀವಿ. ತುಂಬಾ ಖುಷಿ ಆಗ್ತಿದೆ ಸರ್. ನೆನಪು ನಮಗೆ ಈ ವರ್ಷ ಇಲ್ಲಿದೀವಿ ಅನ್ನೋದು ನೆನಪು ನಮಗೆ. ಹೇಗೆ ಅನಿಸುತ್ತೆ? ಖುಷಿ ಆಗ್ತಿದೆ ಮಕ್ಕಳಿಗೆಲ್ಲ. ಇದು ಯಾಕಂದರೆ 2026 ಬರ್ತಿದೆಯಲ್ಲ, ಹಾಗಾಗಿ ಎಲ್ಲರಿಗೂ ಶುಭಾಶಯ, ಹ್ಯಾಪಿ ನ್ಯೂ ಇಯರ್ ಸರ್. ಹೋಲ್ಸೆಲ್ಲಾಗಿ ನಮ್ಮ ಕಡೆಯಿಂದ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ ಎಲ್ಲರಿಗೂ ಕೂಡ ಕರ್ನಾಟಕ ಜಿಲ್ಲೆಯ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಕನ್ನಡ ಜನತೆಗೆ 2025ನೇ ವಿದಾಯ ಮತ್ತು 2026ನೇ ಇಸ್ವಿಗೆ ಸ್ವಾಗತವನ್ನು ಮಾಡ್ತಾ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಎಸ್, ನಾವು ಕೂಡ ನೋಡ್ತಾ ಇದ್ದೀವಿ ಪ್ರವಾಸಿಗರು ಕೂಡ ಜೋಶಲ್ಲಿದ್ದಾರೆ. ಹೊಸ ವರ್ಷದ ಜೋಶಲ್ಲಿರುವಂಥದ್ದು, ಇನ್ನೇನು ಹೊಸ ವರ್ಷ ಬರಲಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸಕ್ಕೆ ಬಂದಂಥ ಪ್ರವಾಸಿಗರಲ್ಲೂ ಕೂಡ ಆ ಖುಷಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದು ಕಡೆಗೆ ಪ್ರವಾಸಿ ತಾಣಗಳನ್ನು ನೋಡ್ತಾ ಇದ್ದೀವಿ ಅಂತ ಒಂದು ಖುಷಿ ಆದರೆ, ಮತ್ತೊಂದು ಕಡೆ ಹೊಸ ವರ್ಷವನ್ನು ಇಲ್ಲೇ ಆಚರಿಸ್ತಾ ಇದೀವಲ್ಲ, ಪ್ರವಾಸಿ ತಾಣಗಳಲ್ಲಿ ಐತಿಹಾಸಿಕ ಸ್ಥಾನಗಳಲ್ಲಿ ಅಂತಕ್ಕಂಥ ಖುಷಿ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ವಿಜಯಪುರ ಕಿರಣಪ್ಪ ಜೊತೆಗೆ ಷಡಕ್ಷರಿ ಸ್ವರ್ಣಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.